ಒಂದನೇ ತಾರೀಕನ್ನ ಹೊಸ ವರ್ಷವಾಗಿ ಯಾಕೆ ಆಚರಣೆ ಮಾಡ್ತೀವಿ ನೋಡೋಣವಾ. ಹೊಸ ವರ್ಷ ಅನ್ನುವಂಥದ್ದು ದಾಖಲಾಗಿರೋದು ಮೆಸೊಪೊಟೇಮಿಯಾ ಸಿವಿಲೈಸೇಷನ್ ಅಲ್ಲಿ 2000 BCಗೂ ಹಿಂದೆ. ಅವರು ಮಿಡ್ ಮಾರ್ಚ್ ಅಲ್ಲಿ ಇದನ್ನ ಆಚರಣೆ ಮಾಡ್ತಾ ಇದ್ರು. ಆದ್ರೆ ಜನವರಿ 1ನೇ ತಾರೀಕು ಹೇಗ್ ಹೊಸ ವರ್ಷ ಆಯ್ತು? ರೋಮನ್ನರು ಹೊಸ ಕ್ಯಾಲೆಂಡರ್ ಅನ್ನ ಬಿಡ್ತಾರೆ. ಆಗ ಜನವರಿಯನ್ನ ರೋಮನ್ ದೇವರಾದ ಜೇನಸ್ ಅನ್ನುವಂತ ಹೆಸರನ್ನ ತಗೋತಾರೆ. ಅಸ್ಟ್ರಾನಮಿಕಲ್ ಇವೆಂಟ್ಸ್ ಪ್ರಕಾರ ನೋಡೋದಾದ್ರೆ ಇದು ಬಹಳ ಅಕ್ಯುರೇಟ್ ಅಂತ ಭಾವಿಸಿ ಜಗತ್ತಿನ ಹಲವಾರು ದೇಶಗಳು ಇದನ್ನ ಸ್ವೀಕಾರ ಮಾಡ್ಕೊಳುತ್ತೆ. ಅದರ ಪ್ರಕಾರ ಜನವರಿ 1ನೇ ತಾರೀಕು ಅಫಿಷಿಯಲ್ ಆಗಿ ಬಹಳ ಕಡೆ ಹೊಸ ವರ್ಷವಾಗಿ ಆಚರಣೆ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಜೇನಸ್ ಅನ್ನುವಂತಹ ದೇವರನ್ನ ನೋಡೋದಾದ್ರೆ ಹಿಂದೊಂದು ಮುಖ ಮುಂದೊಂದು ಮುಖ ಇರುತ್ತೆ ಆತನಿಗೆ. ಹಿಂದೆ ನೋಡ್ತಿರುವಂತಹ ಒಂದು ಮುಖ ಹಿಂದೆ ನಡೆದು ಬಂದಿರುವಂತಹ ದಾರಿಯನ್ನ ಹೇಳೋದಾದ್ರೆ, ಮುಂದೆ ನೋಡ್ತಿರುವಂತಹ ಮುಖ ಭವಿಷ್ಯವನ್ನ ಹೇಳುತ್ತೆ. ಹೀಗಾಗಿ ಹಿಂದೆ ನಡೆದು ಬಂದ ದಾರಿಯನ್ನ ಮರಿದೆ ಮುಂದಿನ ಬದಲಾವಣೆಗೆ ನಾವು ಒಪ್ಕೋಣ ಅನ್ನುವಂತಹ ಅರ್ಥ ಕೂಡ ಕೊಡುತ್ತೆ. ಹೀಗಾಗಿ ಹೊಸ ಲಕ್, ಹೊಸ ಬದಲಾವಣೆ ಇವೆಲ್ಲದರ ಸಂಕೇತವಾಗಿ ಆಚರಣೆ ಮಾಡಲಾಗುತ್ತೆ. ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಸೌರಮಾನ ಹಾಗೆ ಚಂದ್ರಮಾನ ಯುಗಾದಿಯನ್ನ ಹೊಸ ವರ್ಷವಾಗಿ ಆಚರಣೆ ಮಾಡ್ತೀವಿ. ಸೂರ್ಯ ಹಾಗೆ ಚಂದ್ರನ ಪಥ ಬದಲಾವಣೆ ಪ್ರಕೃತಿಯ ಮೇಲೆ, ಮನುಷ್ಯನ ಮೇಲೆ, ನಮ್ಮ ಬೆಳವಣಿಗೆಯ ಮೇಲೆ ಮಾನಸಿಕವಾಗಿ ಹಾಗೆ ಬೌದ್ಧಿಕವಾಗಿ ಬಹಳ ಬದಲಾವಣೆಗಳನ್ನ ಬೀರೋದ್ರಿಂದ ಅದು ಬಹಳ ಶ್ರೇಷ್ಠ. ಹಾಗೆ ಸೈಂಟಿಫಿಕಲಿ ಕೂಡ ನಮಗೆ ಅದು ಹೊಸ ವರ್ಷ ಅಂತ ಒಪ್ಕೊಳ್ಳೋದು, ಅದಕ್ಕೆ ಒಪ್ಕೊಳ್ಳೋಕೆ ಬಹಳ ಒಳ್ಳೇದು.